ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಒಂದು ಸ್ಟ್ರಾಟಜಿನ ಬ್ಯಾಕ್ ಟೆಸ್ಟ್ ಮಾಡಿ ನೋಡೋಣ. ಬ್ಯಾಕ್ ಟೆಸ್ಟ್ ಅಲ್ಲಿ ನಮಗೆ ರಿಸಲ್ಟ್ ಯಾವ ತರ ಬರ್ತಿದೆ ಅಂಡ್ ಆ ಸ್ಟ್ರಾಟಜಿ ಏನು ಅಂತ ಇವತ್ತೊಂದು ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಳ್ಳೋಣ. ಈ ಸ್ಟ್ರಾಟಜಿ ಬಗ್ಗೆ ನಾವು ಆಲ್ರೆಡಿ ಇದಕ್ಕೆ ಮುಂಚೆ ಕೆಲವೊಂದು ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ವಿ. ಅದು ಮಾರ್ಕರ್ಸ್ ಅಂಡ್ ಓಪನಿಂಗ್ ರೇಂಜ್ ಬಗ್ಗೆ ನಿಮಗೆ ವೆಬಿನಾರ್ಸ್ ಅಲ್ಲೂ ನಾವು ಡೀಟೇಲ್ಸ್ ಹೇಳ್ಕೊಟ್ಟಿದ್ವಿ ಅಂಡ್ ಹಳೆ ವಿಡಿಯೋದಲ್ಲೂ ನಿಮಗೆ ಮಾರ್ಕರ್ಸ್ ಬಗ್ಗೆ ಅಂಡ್ ಓಪನಿಂಗ್ ರೇಂಜ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟಿದ್ವಿ. ಇದನ್ನೇ ನಾವು ಯೂಸ್ ಮಾಡಿಕೊಂಡು ಇವತ್ತು ನಾವು ಒಂದು ಬ್ಯಾಕ್ ಟೆಸ್ಟ್ ಮಾಡೋಣ. ಒಂದು ತಿಂಗಳದ ಡೇಟಾ ನಾವು ಕಂಪ್ಲೀಟ್ಲಿ ಬ್ಯಾಕ್ ಟೆಸ್ಟ್ ಮಾಡಿ ರಿಸಲ್ಟ್ ಯಾವ ತರ ಇದೆ ಅಂತ ನಾವು ಚೆಕ್ ಮಾಡೋಣ. ಅದಕ್ಕೆ ನಾವು ಹಿಸ್ಟಾರಿಕಲ್ ಡೇಟಾದಲ್ಲಿ ಫಸ್ಟ್ ಅಕ್ಟೋಬರ್ ಇಂದ ಅಂದ್ರೆ ಅಕ್ಟೋಬರ್ ಪೂರ್ತಿ ತಿಂಗಳದ್ದು ನಾವು ಬ್ಯಾಕ್ ಟೆಸ್ಟ್ ಮಾಡಿ ನೋಡೋಕ್ಕೆ ಟ್ರೈ ಮಾಡೋಣ. ನಮ್ಗೆ ಆಬ್ವಿಯಸ್ಲಿ ಮಾರ್ಕರ್ಸ್ ಎನೇಬಲ್ ಮಾಡಬೇಕಾಗುತ್ತೆ. ನಿಮ್ಗೆಲ್ರಿಗೂ ಗೊತ್ತು, ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ನಿಮಗೆ ಈ ಸ್ಟ್ರೈಕ್ ಲೈನ್ಸ್, ಓಪನಿಂಗ್ ರೇಂಜ್ ಅಂಡ್ ಮಾರ್ಕರ್ಸ್ ಇವೆಲ್ಲ ಆಟೋಮ್ಯಾಟಿಕಲಿ ಡ್ರಾ ಆಗಿ ಬರುತ್ತೆ. ನೀವೇನು ಮಾಡೋ ಅವಶ್ಯಕತೆ ಇಲ್ಲ. ಮಾರ್ಕರ್ಸ್, ಓಪನಿಂಗ್ ರೇಂಜ್ ಎಲ್ಲ ನಿಮ್ಗೆ ಆಟೋಮ್ಯಾಟಿಕಲಿ ಸಿಗುತ್ತೆ. ಸ್ಟ್ರಾಟಜಿ ಏನು? ಮಾರ್ನಿಂಗ್ ಟೈಮ್ ಅಲ್ಲಿ ನಾವು ಈ ಓಪನಿಂಗ್ ರೇಂಜ್ ಹೈ ಹತ್ರ ಓನ್ಲಿ ಕಾಲ್ ಬೈ ಮಾಡ್ತೀವಿ. ಓಪನಿಂಗ್ ರೇಂಜ್ ಲೋ ಅಲ್ಲಿ ನಾವು ಬರೀ ಪುಟ್ ಬೈ ಮಾಡ್ತೀವಿ. ಇಲ್ಲಿ ಕಾಲ್ ಬೈ ಮಾಡಬೇಕಾದ್ರೆ ನಮಗೆ ಕಂಪಲ್ಸರಿ ಬ್ಲೂ ಮಾರ್ಕರ್ಸ್ ಬೇಕು. ಇಲ್ಲಿ ಪುಟ್ ಬೈ ಮಾಡಬೇಕಾದ್ರೆ ಪಿಂಕ್ ಮಾರ್ಕರ್ಸ್ ಬೇಕು. ಬ್ಲೂ ಮಾರ್ಕರ್ಸ್ ಅಂದ್ರೆ ಬೈ ಪ್ರೆಷರ್ ಅಂತ, ಪಿಂಕ್ ಮಾರ್ಕರ್ಸ್ ಇದ್ರೆ ಸೆಲ್ ಪ್ರೆಷರ್ ಅಂತ. ಇದನ್ನ ಯೂಸ್ ಮಾಡಲ್ಲ, ಯಾಕಂತಂದ್ರೆ ಕೆಳಗಿನ ಸೈಡ್ ಅಲ್ಲಿ ಹೋಗಿದೆ, ಇಲ್ಲಿ ಪಿಂಕ್ ಬರಬೇಕಾಗಿತ್ತು, ಪಿಂಕ್ ಇಲ್ಲ, ಇಲ್ಲಿ ಬ್ಲೂ ಮಾರ್ಕರ್ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಒಂದು ಎಂಟ್ರಿ ತಗೊಳ್ಳಕ್ಕೆ ಚಾನ್ಸ್ ಇತ್ತು. ಅಲ್ಲಿಂದ ನಾವು ನೆಕ್ಸ್ಟ್ ಸ್ಟ್ರೈಕ್ ಗೆ ಒಂದು 40-50 ಪಾಯಿಂಟ್ಸ್ ತರ ನೆಕ್ಸ್ಟ್ ಸ್ಟ್ರೈಕ್ ಇದ್ರೆ ಆ ಸ್ಟ್ರೈಕ್ ತನಕ ಹೋಗಕ್ಕೆ ಟ್ರೈ ಮಾಡ್ತೀವಿ. ಫಸ್ಟ್ ಟಾರ್ಗೆಟ್ ಇದನ್ನ ಅಂತ ಹಿಡ್ಕೊಂಡು ಹೋಗ್ತೀವಿ. ಇಲ್ಲ ಇನ್ನು ಹಂಗೆ ಕಂಟಿನ್ಯೂ ಆಗ್ತಿದ್ರೆ ಸ್ವಲ್ಪ ಟ್ರೈಲಿಂಗ್ ಮಾಡ್ಕೊಂಡು ಪಾಸಿಬಿಲಿಟಿ ಇದ್ರೆ ನೆಕ್ಸ್ಟ್ ಸ್ಟ್ರೈಕ್ ಹೋಗಕ್ಕೆ ಟ್ರೈ ಮಾಡ್ತೀವಿ. ಫಸ್ಟ್ ಟಾರ್ಗೆಟ್ ನಮ್ದು ಬಂದ್ಬಿಟ್ಟು ಒಂದೇ ಸ್ಟ್ರೈಕ್ ಇರೋದು. ಓಕೆ, ಸ್ಟಾಪ್ ಲಾಸ್ ಬಂದ್ಬಿಟ್ಟು ಐಡಿಯಲ್ಲಿ ಈ ಸ್ಟ್ರೈಕ್ ತುಂಬಾ ಹತ್ರ ಇದೆ, ಅದಕ್ಕೆ ನಾವೇನ್ ಮಾಡ್ತೀವಿ, ಪ್ರೀವಿಯಸ್ ಲೋ ಏನಿದೆ ಅಂತ ನೋಡ್ಕೊಳ್ತೀವಿ. ಇದನ್ನು ತುಂಬಾ ದೂರ ಇದೆ, ಸೊ ಮೋಸ್ಟ್ ಲೈಕ್ಲಿ ಇದನ್ನ ನಾನು ಒಂದು ಇನಿಷಿಯಲ್ ಸ್ಟಾಪ್ ಲಾಸ್ ಅಂತ ನೋಡ್ಕೊಂಡು ಹೋಗಬಹುದು. ಇಲ್ಲ ಸ್ಟ್ರೈಕ್ ಒಂದ್ ವೇಳೆ ಸ್ವಲ್ಪ ದೂರದಲ್ಲಿದ್ರೆ ಸ್ಟ್ರೈಕ್ ನೇ ನಾವು ಸ್ಟಾಪ್ ಲಾಸ್ ಅಂತ ತಿಳ್ಕೊಂಡು ಹೋಗಬಹುದು. ಸಿಮಿಲರ್ಲಿ ಕೆಳಗಿನ ಸೈಡ್ ಅಲ್ಲಿ ಇದ್ದಾಗಲೂ ನೀವು ಇದನ್ನೇ ಸ್ಟಾಪ್ ಲಾಸ್ ಅಂತ ತಿಳ್ಕೊಂಡು, ಅಂದ್ರೆ ಮಧ್ಯದಲ್ಲಿ ಏನಾದ್ರು ಸ್ಟ್ರೈಕ್ ಇದ್ರೆ ಆ ಸ್ಟ್ರೈಕ್ ನ ಸ್ಟಾಪ್ ಲಾಸ್ ಅಂತ ತಿಳ್ಕೊಂಡು ನಾವು ಹೋಗಬಹುದು. ಸೊ ಅಗೇನ್ ಮಾರ್ನಿಂಗ್ ಟೈಮ್ ಅಲ್ಲಿ ಬರೀ ಕಾಲ್ ಬೈ ಓಪನಿಂಗ್ ರೇಂಜ್ ಹೈ ಇಂದ ಪುಟ್ ಬೈ ಓಪನಿಂಗ್ ರೇಂಜ್ ಲೋ ಇಂದ ಮಾಡ್ತೀವಿ. ಮಾರ್ನಿಂಗ್ ಟೈಮ್ ಅಲ್ಲಿ ಇಲ್ಲಿಂದ ಪುಟ್ ಬೈ, ಇಲ್ಲಿಂದ ಕಾಲ್ ಬೈ ಮಾಡೋದಿಲ್ಲ. ಹೌವೆವರ್ ಒಂದು ಸತಿ ಪ್ರೈಸ್ ಇಲ್ಲಿಂದ 40 ಪಾಯಿಂಟ್ಸ್ 50 ಪಾಯಿಂಟ್ಸ್ ದೂರ ಹೋದ್ಮೇಲೆ ಪುನಃ ಅಲ್ಲಿಂದ ವಾಪಸ್ ಈ ಕಡೆ ಅಂದ್ರೆ ಕೆಳಗಿನ ಸೈಡ್ ಬರ್ಬೇಕಾದ್ರೆ ನಾವು ಇಲ್ಲಿಂದ ಒಂದ್ ವೇಳೆ ಪಿಂಕ್ ಮಾರ್ಕರ್ಸ್ ಇರಬೇಕು ನಮಗೆ. ಆ ಪಿಂಕ್ ಮಾರ್ಕರ್ಸ್ ಜೊತೆಯಲ್ಲಿ ಓಪನಿಂಗ್ ರೇಂಜ್ ಹೈ ಹತ್ರ ಬಂದಾಗ ನಾವು ಅಲ್ಲಿಂದ ಒಂದು ಎಂಟ್ರಿ ಪುಟ್ ಬೈ ತಗೊಂಡು ನಾವು ಓಪನಿಂಗ್ ರೇಂಜ್ ಲೋ ಆರ್ ಹತ್ರದಲ್ಲಿ ಇರೋ ಸ್ಟ್ರೈಕ್ ಗೆ ಹೋಗಕ್ಕೆ ಟ್ರೈ ಮಾಡ್ತೀವಿ. ಅಗೇನ್ ಅಟ್ ಲೀಸ್ಟ್ 40-50 ಪಾಯಿಂಟ್ಸ್ ದೂರ ಹೋಗಬೇಕು. ಅಲ್ಲಿಂದ ರಿಟರ್ನ್ ಬರಬೇಕಾದ್ರೆ ಪಿಂಕ್ ಮಾರ್ಕರ್ಸ್ ಇರಬೇಕು ಅಂಡ್ ದೆನ್ ಅವಾಗ ನಾವು ಒಂದು ಓಪನಿಂಗ್ ರೇಂಜ್ ಹೈ ಇಂದ ಓಪನಿಂಗ್ ರೇಂಜ್ ಲೋ ಆರ್ ದ ನೆಕ್ಸ್ಟ್ ಸ್ಟ್ರೈಕ್ ಗೆ ಹೋಗಕ್ಕೆ ಟ್ರೈ ಮಾಡ್ತೀವಿ. ಅದು ಒಂದು ಟ್ರೇಡ್. ಅವಾಗ ನಾವು ಇಲ್ಲಿಂದ ಪುಟ್ ಬೈ ಮಾಡಬಹುದು. ಸಿಮಿಲರ್ಲಿ ಒಂದ್ ವೇಳೆ ಪ್ರೈಸ್ ಮೇಲ್ಗಡೆ ಬರ್ತಿದ್ರೆ ಇಲ್ಲಿಂದ ನಾವು ಅಲ್ಲಿ ಕಾಲ್ ಬೈ ಮಾಡಕ್ಕೆ ಟ್ರೈ ಮಾಡ್ತೀವಿ. ಸೊ ಮಾರ್ನಿಂಗ್ ಟೈಮ್ ಅಲ್ಲಿ ಬರೀ ಇಲ್ಲಿ ಕಾಲ್ ಬೈ ಮಾಡೋದು, ಅಂದ್ರೆ ಹೈ ಹತ್ರ ಕಾಲ್ ಬೈ ಮಾಡೋದು, ಲೋ ಹತ್ರ ಪುಟ್ ಬೈ ಮಾಡೋದು ಅಷ್ಟೇ ಮಾಡೋದು. ಸೆಕೆಂಡ್ ಒಂದ್ ವೇಳೆ ಪ್ರೈಸ್ ಮೂವ್ ಆಗಿ ರಿಟರ್ನ್ ಬರಬೇಕಾದ್ರೆ ಇಲ್ಲಿಂದ ಪುಟ್ ಬೈ ಮಾಡೋದು, ಇಲ್ಲಾಂದ್ರೆ ಇಲ್ಲಿಂದ ಕಾಲ್ ಬೈ ಮಾಡಕ್ಕೆ ನಾವು ಟ್ರೈ ಮಾಡ್ತೀವಿ. ಇದಿಷ್ಟೇ ರೂಲ್ಗಳು. ಓಕೆ, ಸೊ ಬ್ರೇಕ್ ಆಗೋದು ಕಂಪಲ್ಸರಿ. ಸ್ವಲ್ಪ ಬ್ರೇಕ್ ಆಗೋ ತನಕ ನಾವು ಕಾಯ್ತೀವಿ. ಅಂಡ್ ಅಗೇನ್ 10 ರೂಪಾಯಿಗಿಂತ ಜಾಸ್ತಿ ಡಿಸ್ಟೆನ್ಸ್ ಇದ್ರೆ ನಾವು ಬೈ ಮಾಡಲ್ಲ. ಅಂದ್ರೆ ಈ ಕ್ಯಾಂಡಲ್ ಬ್ರೇಕ್ ಆಯ್ತು, ಬಟ್ ಬ್ರೇಕ್ ಆಗಿರೋ ಕ್ಯಾಂಡಲ್ 15 ಪಾಯಿಂಟ್ಸ್ ದೂರ ಇದೆ, ಆಮೇಲೆ ಅದು ಕಂಪಲ್ಸರಿ ಮಿನಿಮಮ್ 10 ಗಿಂತ ಕಮ್ಮಿ ಪಾಯಿಂಟ್ಸ್ ಹತ್ರದಲ್ಲಿ ಇದ್ರೆ ಅಲ್ಲಿ ಬೈ ಮಾಡ್ತೀವಿ ಬಿಟ್ಟು 10 ಗಿಂತ ಜಾಸ್ತಿ ದೂರ ಇದ್ರೆ ನಾವು ಅದನ್ನ ಬೈ ಮಾಡಲ್ಲ, ಇಗ್ನೋರ್ ಮಾಡ್ತೀವಿ. ಇನ್ನೊಂದು ನೀವು ಅಬ್ಸರ್ವ್ ಮಾಡ್ಬೇಕಾಗಿದ್ದು ಏನಂತಂದ್ರೆ ಕೆಲವೊಂದ್ ಸತಿ ನಮಗೆ ಇದು ಕ್ರಾಸ್ ಆದ್ಮೇಲೆ ಮಾರ್ಕರ್ ಸಿಗುತ್ತೆ, ನಾವು ಅದನ್ನ ಎಂಟ್ರಿ ತಗೊಳಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಎಂಟ್ರಿ ನಮಗೆ ಸಿಗಕ್ಕೆ ಚಾನ್ಸ್ ಇತ್ತು, ಬಟ್ 10 ರೂಪಾಯಿಗಿಂತ ಜಾಸ್ತಿ ಇದೆ, ಅದು ವಾಪಸ್ ಬಂದಿಲ್ಲ ಕೆಳಗಡೆ, ಅದಕ್ಕೆ ನಾವು ಎಂಟ್ರಿ ತಗೊಳಲ್ಲ. ಕೆಲವೊಂದು ಟ್ರೆಂಡ್ಸ್ ಮಿಸ್ ಆಗಬಹುದು, ವಿಚ್ ಇಸ್ ಫೈನ್. ನಮ್ದು ಉದ್ದೇಶ ಏನಂತಂದ್ರೆ ಸ್ಟ್ರಿಕ್ಟ್ ರೂಲ್ಸ್ ಇಂದ ನಾವು ಒಂದು ಟ್ರೈ ಮಾಡ್ಬಿಟ್ಟು ಯಾವ ತರ ರಿಸಲ್ಟ್ ಇದೆ ಅಂತ ಚೆಕ್ ಮಾಡೋಣ ಅಂತ ಒಂದು ಉದ್ದೇಶದಿಂದ ಮಾಡ್ತಿದ್ವಿ. ಸೊ ಅದಕ್ಕೆ ನಾವು ಆ ಡೇಟಾನ ಒಂದು ಕಂಪ್ಲೀಟ್ಲಿ ಅಕ್ಟೋಬರ್ ಮಂತ್ ಡೇಟಾನ ಬ್ಯಾಕ್ ಟೆಸ್ಟ್ ಮಾಡ್ಬಿಟ್ಟು ಒಂದು ಎಕ್ಸೆಲ್ ಶೀಟ್ ತರ ನಾವು ಮಾಡಿದೀವಿ. ಅದನ್ನ ನಿಮ್ಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಸಿಗುತ್ತೆ, ನೀವು ಓಪನ್ ಮಾಡಿ ಪೂರ್ತಿ ಡೇಟಾನ ನೀವು ನೋಡಬಹುದು. ಎಂಟ್ರಿಯಲ್ಲಿ, ಎಕ್ಸಿಟ್ ಅಲ್ಲಿ ಯಾವ ತರ ಎಂಟ್ರಿ ತಗೊಂಡಿದೀವಿ, ನಾವು ರೀಸನ್ಸ್ ಕೊಟ್ಟಿದೀವಿ, ಏನಕ್ಕೆ ನಾವು ಎಕ್ಸಿಟ್ ಮಾಡಿದೀವಿ. ಬೇಕಾದ್ರೆ ನೀವು ಈ ಟ್ರೇಡ್ ನ ಇಗ್ನೋರ್ ಮಾಡಬಹುದು, ಎಂಟ್ರಿ ತಗೋಬಹುದು, ಎಲ್ಲಿ ಎಕ್ಸಿಟ್ ಮಾಡಬಹುದು, ಎಲ್ಲ ಡೀಟೇಲ್ಸ್ ನಾವು ಇದರಲ್ಲಿ ನಮಗೆ ಕೊಟ್ಟಿದೀವಿ. ಇದರಲ್ಲಿ ಫಸ್ಟ್ ಬಂದ್ಬಿಟ್ಟು ಡೇಟ್ ಇದೆ, ಯಾವ ಡೇಟಿಗೆ ಅದು ನಾವು ಬ್ಯಾಕ್ ಟೆಸ್ಟ್ ಮಾಡಿದ್ದಂತ, ಎಂಟ್ರಿ ಏನು, ಎಕ್ಸಿಟ್ ಏನು, ಎಷ್ಟೊತ್ತಿಗೆ ಎಂಟ್ರಿ ತಗೊಂಡಿದ್ದು, ಎಷ್ಟೊತ್ತಿಗೆ ಎಕ್ಸಿಟ್ ತಗೊಂಡಿದ್ದು, ಸ್ಟ್ರೈಕ್ ಯಾವುದು. ಮೋಸ್ಟ್ ಲೈಕ್ಲಿ ಎಲ್ಲದರಲ್ಲೂ ATM ಸ್ಟ್ರೈಕ್ ತಗೊಂಡಿದ್ದು. ಬೈ ಆಕ್ಸಿಡೆಂಟ್ ಒಂದ್ ವೇಳೆ ನಾವು ಬೇರೆ ಏನಾದ್ರೂ ಮಿಸ್ ಆದ್ರೂ ಮ್ಯಾಕ್ಸಿಮಮ್ ಒಂದು ಸ್ಟ್ರೈಕ್ ಮೇಲೆ ಎಲ್ಲ ಕೆಳಗಡೆ ನಾವು ತಗೊಂಡಿರಬಹುದು. ಅದು ಬಿಟ್ರೆ ಮೋಸ್ಟ್ ಲೈಕ್ಲಿ 99.9% ಇವೆಲ್ಲ ATM ಸ್ಟ್ರೈಕ್ ಇರಬಹುದು. ಟೈಪ್ ಬಂದ್ಬಿಟ್ಟು ಇದರ ಕಾಲ್ ಬೈ ಆರ್ ಪುಟ್ ಬೈ, ಎಲ್ಲಿಂದ ನಾವು ಎಂಟ್ರಿ ತಗೊಳ್ತಿದೀವಿ, ಬ್ಲೂ ಮಾರ್ಕರ್ಸ್ ಇದೆಯಾ, ಪಿಂಕ್ ಮಾರ್ಕರ್ಸ್ ಇದೆಯಾ, ಅದನ್ನ ನೋಡ್ಕೊಂಡು ಕಾಲ್ ಬೈ ಮಾಡೋದು, ಪುಟ್ ಬೈ ಮಾಡೋದು ಅಂತ ನಾವು ಡಿಸೈಡ್ ಮಾಡ್ತೀವಿ ಅಷ್ಟೇ. ಅಂಡ್ ದೆನ್ ಆ ಆಪ್ಷನ್ಸ್ ಎಂಟ್ರಿ ಪ್ರೈಸ್ ಏನು, ಎಕ್ಸಿಟ್ ಪ್ರೈಸ್ ಏನು, ಅಂಡ್ ಗ್ರಾಸ್ ಪ್ರಾಫಿಟ್ ಏನು, ಅಂದ್ರೆ ಎಕ್ಸಿಟ್ ಪ್ರೈಸ್ ಮೈನಸ್ ಎಂಟ್ರಿ ಪ್ರೈಸ್ ಮಲ್ಟಿಪ್ಲೈಡ್ ಬೈ ಲಾಟ್ ಸೈಜ್ ವಿಚ್ ಇಸ್ 75. ಅದಷ್ಟನ್ನ ನಾವು ಗ್ರಾಸ್ ಪ್ರಾಫಿಟ್ ಅಂತ ಇದರಲ್ಲಿ ಹಾಕಿದ್ವಿ. ಗ್ರಾಸ್ ಪ್ರಾಫಿಟ್ ಅಂದ್ರೆ ಏನು, ಇದರಲ್ಲಿ ನಿಮ್ದು ಬ್ರೋಕರೇಜಸ್ ಅಂಡ್ ಟ್ಯಾಕ್ಸೇಷನ್ ನಾವು ಇನ್ಕ್ಲೂಡ್ ಮಾಡಿಲ್ಲ, ಟ್ಯಾಕ್ಸಸ್ ಅಂಡ್ ಬ್ರೋಕರೇಜಸ್ ಇನ್ಕ್ಲೂಡ್ ಮಾಡಿಲ್ಲ, ಗ್ರಾಸ್ ಪ್ರಾಫಿಟ್ ಇದೆ ಇದು. ನಿಮಗೆ ಇನ್ನೊಂದು ಕಾಲಮ್ ಸಿಗುತ್ತೆ, ಗ್ರಾಸ್
ಪ್ರಾಫಿಟ್ ಎಟ್ 15K ಅಂದ್ರೆ 15,000 rupees ಕ್ಯಾಪಿಟಲ್ ಅಂತ ನೀವು ತಿಳ್ಕೊಂಡು ಪ್ರತಿಯೊಂದು ಟ್ರೇಡ್ ಅಲ್ಲಿ 15,000 ಕ್ಯಾಪಿಟಲ್ ನೀವು ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಪ್ರಾಫಿಟ್ ನಿಮಗೆ ಸಿಕ್ತಿತ್ತು ಅನ್ನೋದನ್ನ ನಾವು ಒಂದು ಕಾಲಮ್ ಅಲ್ಲಿ ಹಾಕಿದ್ವಿ. ಅದನ್ನ ಯಾಕೆ 15K ಕ್ಯಾಪಿಟಲ್ ಅಂತ ನಾವು ನೋಡ್ತಿದೀವಿ ಅಂದ್ರೆ ನಿಫ್ಟಿ ಪ್ರತಿಯೊಂದು ವೀಕ್ ಅಲ್ಲಿ ಬಿಗಿನಿಂಗ್ ಆಫ್ ದ ವೀಕ್ ಅಲ್ಲಿ ನೀವು ನೋಡಿದ್ರು ನಮಗೆ ಆನ್ ಅನ್ ಆವರೇಜ್ ಮ್ಯಾಕ್ಸಿಮಮ್ 200 rupees 210 rupees ಅಲ್ಲಿ ಸಿಗುತ್ತೆ, ಅದಕ್ಕಿಂತ ಜಾಸ್ತಿ ಇರಲ್ಲ. ಮೋಸ್ಟ್ಲಿ ಆ ರೇಂಜ್ ಅಲ್ಲಿ ಸಿಗೋದು ಇಲ್ಲ 170 180 ರೇಂಜ್ ಅಲ್ಲಿ ಸಿಗುತ್ತೆ ಫಸ್ಟ್ ಡೇ ಆಫ್ ದ ವೀಕ್. ಸೊ ಮಿನಿಮಮ್ ನಮಗೆ ಒಂದು 15K ಕ್ಯಾಪಿಟಲ್ ಅಂತೂ ಬೇಕೇ ಬೇಕು ಪ್ರತಿಯೊಂದು ದಿವಸ ನಾವು ಒಂದು ವೇಳೆ ಟ್ರೇಡ್ ಮಾಡ್ತಿದ್ರೆ. ಅದಕ್ಕೆ ಅದನ್ನ 15K ಅಂದ್ರೆ ಬೇಸಿಕ್ ಕ್ಯಾಪಿಟಲ್ ಎಷ್ಟು ಇಟ್ಕೊಂಡಿರ್ಬೇಕು ಅನ್ನೋದು ಒಂದು ಕ್ಯಾಪಿಟಲ್ ತಗೊಂಡಿದ್ವಿ. ಅಂಡ್ ದೆನ್ ನಾವೇನ್ ಮಾಡಿದ್ವಿ, ಏನಾಗುತ್ತೆ ಆಸ್ ಅ ಆಪ್ಷನ್ಸ್ ಬಯರ್ ನಿಮಗೆ ಇಂಪಾರ್ಟೆಂಟ್ ಏನಾಗುತ್ತೆ, ನಿಮಗೆ ಒಂದು ಸ್ಟ್ರಾಟಜಿ ಯಾವುದೇ ಸ್ಟ್ರಾಟಜಿ ನೀವು ನೋಡಿದ್ರು ಅದರಲ್ಲಿ ಲಾಸ್ ಮೇಕಿಂಗ್ ಟ್ರೇಡ್ ಅಲ್ಲಿ ಲಾಸ್ ಕಮ್ಮಿ ಇರಬೇಕು, ಪ್ರಾಫಿಟ್ ಮೇಕಿಂಗ್ ಟ್ರೇಡ್ ಅಲ್ಲಿ ಪ್ರಾಫಿಟ್ ಸ್ವಲ್ಪ ಜಾಸ್ತಿ ಇರಬೇಕು. ಅವಾಗ ನಮಗೆ ಓವರ್ ಆಲ್ ಸ್ಟ್ರಾಟಜಿ ವರ್ಕ್ ಆಗುತ್ತೆ, ಬಿಟ್ರೆ ಅದರ್ವೈಸ್ ವರ್ಕ್ ಆಗಲ್ಲ. ಸೊ ಆ ತರ ಸ್ಟ್ರಾಟಜಿ ಇದ್ದಾಗ ಈ ಪ್ರಾಫಿಟ್ ಮೇಕಿಂಗ್ ಟ್ರೇಡ್ ಅಲ್ಲಿ ನೀವು ಆದಷ್ಟು ನೀವು ಪ್ರಾಫಿಟ್ ಕವರ್ ಮಾಡ್ಬೇಕನ್ನೋ ಉದ್ದೇಶದಿಂದ ನಾವು ಏನ್ ಮಾಡ್ತೀವಿ, ಯಾವಾಗ್ಲೂ ನೀವು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿ ಅನ್ನೋ ರೀತಿಯಿಂದ ನಾವು ಕ್ಯಾಲ್ಕುಲೇಟ್ ಮಾಡ್ತಿದೀವಿ. ಅಂದ್ರೆ ನೀವು ಒಂದು ಲಾಟ್ ಪ್ರತಿಯೊಂದು ಒಂದು ಲಾಟ್ ಇಂತ ಕಂಪೇರ್ ಮಾಡೋದಕ್ಕಿಂತ 15,000 ನಾವು ಇನ್ವೆಸ್ಟ್ ಮಾಡ್ತೀನಿ, ಎಷ್ಟೇ ಲಾಟ್ ಸಿಕ್ಕಿದ್ರು ಅಷ್ಟು ಲಾಟ್ ನಾವು ತಗೊಳ್ತೀವಿ. ಫಾರ್ ಎಕ್ಸಾಂಪಲ್ ಪ್ರೈಸ್ ಬಂದ್ಬಿಟ್ಟು 138 ಇದ್ರೆ ಒಂದೇ ಲಾಟ್ ಸಿಗುತ್ತೆ, ಬಟ್ 60 ರೂಪಾಯಿ ಇದ್ದಾಗ 3 ಲಾಟ್ ಸಿಗುತ್ತೆ. ಇದು ಎರಡು ಸೈಡ್ ಇಂದ ವರ್ಕ್ ಆಗುತ್ತೆ. ಏನಾಗುತ್ತೆ, ಇಲ್ಲಿ ಒಂದು ಲಾಟ್ ಅಲ್ಲಿ ನಿಮಗೆ 800 rupees ಲಾಸ್ ಇದ್ದಿದ್ದು ಅದು 2,400 ರೂಪಾಯಿ ನಿಮ್ಗೆ ಲಾಸ್ ಆಗಿದೆ. ಆಬ್ವಿಯಸ್ಲಿ ಲಾಸ್ ಇದ್ದಾಗ್ಲೂ ನಿಮ್ಗೆ ಅದು ಜಾಸ್ತಿ ಆಗುತ್ತೆ. ಬಟ್ ಅಡ್ವಾಂಟೇಜ್ ಏನಂತಂದ್ರೆ 59 rupees ಇಂದ 48 rupees ಅದು ಲಾಸ್ ಹೋಗಿದ್ದು, ಒಂದು 99 rupees ಏನು ಲಾಸ್ ಆಗಿತ್ತು. ಬಟ್ ಪ್ರಾಫಿಟ್ ಆದಾಗ ನಿಮ್ದು ಪ್ರಾಫಿಟ್ ಜಾಸ್ತಿ ಇರುತ್ತೆ, ಬಿಕಾಸ್ 40 50 ಪಾಯಿಂಟ್ಸ್ 60 ಪಾಯಿಂಟ್ಸ್ ಮೂವ್ ಆಗುತ್ತಲ್ಲ, ಹಂಗಾಗ್ಬಿಟ್ಟು ನಿಮ್ಗೆ ಪ್ರಾಫಿಟ್ ಆದಾಗ ಇದು ಒಳ್ಳೆ ರಿಟರ್ನ್ ಸಿಗುತ್ತೆ ನಿಮ್ಗೆ. ಅದಕ್ಕೆ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 15,000 ಕ್ಯಾಪಿಟಲ್ ಇನ್ವೆಸ್ಟ್ ನಾವು ಮಾಡಿದ್ರೆ ಯಾವ ತರ ರಿಸಲ್ಟ್ ಇರುತ್ತೆ ಅಂತ ಟ್ರೈ ಮಾಡಕ್ಕೆ 15K ಕ್ಯಾಪಿಟಲ್ ಅಂತ ನಾವು ತಗೊಂಡಿದ್ವಿ. ಅವಾಗ ಏನಾಗುತ್ತೆ, ಲಾಸ್ ಇದ್ದಾಗ ಕೆಲವೊಂದು ಜಾಸ್ತಿನೂ ಇರಬಹುದು, ಇದು ಒಂದ್ ಲಾಟ್ ಇಂದ ನೋಡಿದ್ರೆ ಯಾವ ತರ ಇರುತ್ತೆ ಅಂಡ್ 15,000 ಇನ್ವೆಸ್ಟ್ ಮಾಡಿದ್ರೆ ಯಾವ ತರ ಇರುತ್ತೆ ಅನ್ನೋದು ನಿಮ್ಗೆ ಪೂರ್ತಿ ಇದರಲ್ಲಿ ಡೀಟೇಲ್ಸ್ ಕಾಣಿಸುತ್ತೆ. ಇನ್ನೊಂದು ಏನಂದ್ರೆ, ನೀವು ಯಾವುದೇ ಸ್ಟ್ರಾಟಜಿ ನೀವು ಟೆಸ್ಟ್ ಮಾಡಿದ್ರು ಆಸ್ ಅನ್ ಆಪ್ಷನ್ ಬೈಯಿಂಗ್ ಪಾಯಿಂಟ್ ಆಫ್ ವ್ಯೂ ಎಸ್ಪೆಷಲಿ, ನೀವು ಟೋಟಲ್ ಪರ್ ಲಾಟ್ ಪ್ರಾಫಿಟ್ ಪ್ಲಸ್ ಪರ್ಸೆಂಟೇಜ್ ವೈಸ್ ಪ್ರಾಫಿಟ್ ಅಂದ್ರೆ ಎಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಅಂತ ನೀವು ಎರಡು ಕಂಪೇರ್ ಮಾಡಿದ್ರೆ ಯಾವಾಗ್ಲೂ ಸ್ಟ್ರಾಟಜಿದಲ್ಲಿ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ತುಂಬಾ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಈ ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟ್ರಾಟಜಿದಲ್ಲಿ ನಿಮಗೆ ಒಂದು 15,000 ಪ್ರಾಫಿಟ್ ಇದೆ ಅಂತ ತಿಳ್ಕೊಳ್ಳೋಣ. ಅದು ನೀವು ಎಂಡ್ ಆಫ್ ದ ಡೇ ನಿಮಗೆ 100% ಪ್ರಾಫಿಟ್ ಬಂದಂಗೆ ನೀವು ಅದನ್ನ ಅಸ್ಯೂಮ್ ಮಾಡ್ತೀರಾ. ಬಟ್ ಪ್ರತಿಯೊಂದು ಟ್ರೇಡಿಗೆ ನೀವು ಎಷ್ಟು ಪ್ರಾಫಿಟ್ ಪರ್ಸೆಂಟೇಜ್ ಇದೆ ಅಂತ ತಿಳ್ಕೊಂಡು ಅದನ್ನ ಸಮ್ ಮಾಡಿದ್ರೆ ನಿಮಗೆ ಅದು 200-300% ಸಿಗಬಹುದು. ಯಾಕಂತಂದ್ರೆ ಎಂಟ್ರಿ ಪ್ರೈಸ್ ಎಲ್ಲಾ ಟ್ರೇಡ್ಗೂ ಸೇಮ್ ಇರಲ್ಲ. ಸೊ ಪರ್ಸೆಂಟೇಜ್ ಪ್ರಾಫಿಟ್ ಜಾಸ್ತಿ ಇದ್ದಾಗ ಅದನ್ನ ಅಡ್ವಾಂಟೇಜ್ ತಗೋಬೇಕಂತಂದ್ರೆ ಇದೇ ತರ ಒಂದು ಕ್ಯಾಪಿಟಲ್ ನಾವು ಇನ್ವೆಸ್ಟ್ ಮಾಡಿ ನೋಡಿದ್ರೆ ಎಷ್ಟು ಪರ್ಸೆಂಟೇಜ್ ಓವರ್ ಆಲ್ ನಮ್ ಪ್ರಾಫಿಟ್ ಸಿಗಬೇಕು ಅಷ್ಟು ಪರ್ಸೆಂಟೇಜ್ ನಮಗೆ ಪ್ರಾಫಿಟ್ ಅದರಲ್ಲಿ ಕ್ಯಾಪ್ಚರ್ ಆಗಿಬಿಡುತ್ತೆ. ಅದಕ್ಕೆ ಕ್ಯಾಪಿಟಲ್ ನ ಸ್ಟ್ಯಾಂಡರ್ಡೈಸ್ ಮಾಡೋದು ಒಂದು ಒಳ್ಳೆ ಐಡಿಯಾ ಅಂತ ನಾವು ನಂಬ್ತೀವಿ. ಅದಕ್ಕೆ 15K ಇಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಪ್ರತಿಯೊಂದು ಟ್ರೇಡಿಗೆ ಎಲ್ಲೆಲ್ಲಿ ನಮಗೆ ಎಂಟ್ರಿ ಇಲ್ಲ, ಎಲ್ಲಿ ಏನಿದೆ ಡೀಟೇಲ್ಸ್ ಅಂತ ಎಲ್ಲಾ ಡೀಟೇಲ್ಸ್ ನಾವು ನಿಮಗೆ ತೋರಿಸಿದ್ವಿ. ಫಾರ್ ಎಕ್ಸಾಂಪಲ್ ಇಲ್ಲೂ ನಾವು ಹೇಳಿದ್ವಿ 109 ಇಂದ 109.9 ಅಂತ ಇತ್ತು, ಬಟ್ ಬೆಟರ್ ಎಕ್ಸಿಟ್ ಇತ್ತು, ಅದಕ್ಕಿಂತ ಒಳ್ಳೆ ಪ್ರೈಸ್ ಅಲ್ಲಿ ಎಕ್ಸಿಟ್ ಆಗಕ್ಕೆ ಚಾನ್ಸ್ ಇತ್ತು. ಆದ್ರೆ ನಾವು ಕಮ್ಮಿ ರೇಟ್ ಅಲ್ಲೇ ಒಂದು ಫೇರ್ ಐಡಿಯಾ ಇರೋಣ ಅಂತ ಹೇಳ್ಬಿಟ್ಟು ವರ್ಸ್ಟ್ ಪ್ರೈಸ್ ಅಲ್ಲಿ ನಾವು ಎಕ್ಸಿಟ್ ಮಾಡಕ್ಕೆ ಟ್ರೈ ಮಾಡಿದೀವಿ ಅಂತ ನಾವು ಇದರಲ್ಲಿ ನಿಮಗೆ ರೀಸನ್ ಕೊಟ್ಟಿದ್ವಿ. ಅದೇ ರೀತಿ ಪ್ರತಿಯೊಂದು ಟ್ರೇಡ್ ಅಲ್ಲಿ ನಿಮಗೆ ನಾವು ರೀಸನ್ಸ್ ಎಲ್ಲ ಕೊಟ್ಟು ಪ್ರತಿಯೊಂದು ಟ್ರೇಡ್ ಗೆ ಪೂರ್ತಿ ಆ ತಿಂಗಳಿಗೆ ಎಷ್ಟು ಟ್ರೇಡ್ ಆಗಬಹುದು ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿ ಇದರಲ್ಲಿ ನಾವು ಟೋಟಲ್ 15,000 ಕ್ಯಾಪಿಟಲ್ ಇಂದ ನೋಡಿದ್ರೆ ನಿಮಗೆ ರಿಟರ್ನ್ ಯಾವ ತರ ಇರುತ್ತೆ ಅಂತ ನಾವು ಬ್ಯಾಕ್ ಟೆಸ್ಟ್ ರಿಸಲ್ಟ್ಸ್ ಅಲ್ಲಿ ಯಾವ ತರ ರಿಸಲ್ಟ್ ಇರುತ್ತೆ ಅಂತ ತೋರ್ಸಕ್ಕೆ ಇದೊಂದು ವಿಡಿಯೋ ಮಾಡಿದ್ವಿ. ಇದರಲ್ಲಿ ನೋಡಿ ಬ್ಯಾಕ್ ಟೆಸ್ಟ್ ರಿಸಲ್ಟ್ ಪ್ರಕಾರ ನಿಮ್ದು ಓವರ್ ಆಲ್ 461% ಬ್ಯಾಕ್ ಟೆಸ್ಟ್ ರಿಸಲ್ಟ್ಸ್ ಅಂತ ತೋರಿಸ್ತಿದೆ. ಅಗೇನ್ ಇದು ನಾವು ಕೊಡ್ತಿರೋ ಹಾಮಿ ಅಲ್ಲ, ನಾವು ಯಾವಾಗ್ಲೂ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ನಿಮಗೆ ರಾಂಗ್ ಎಕ್ಸ್ಪೆಕ್ಟೇಷನ್ಸ್ ಸೆಟ್ ಮಾಡಲ್ಲ, ರಾಂಗ್ ನಿಮಗೆ ಅಸಂಪ್ಷನ್ಸ್ ಕೊಡಲ್ಲ. ಇದು ಬರೀ ಬ್ಯಾಕ್ ಟೆಸ್ಟ್ ರಿಸಲ್ಟ್ಸ್ ಅಂತ ಹೇಳ್ತಿದೀವಿ. ನಿಮ್ಗೆ ಒಂದು ಐಡಿಯಾ ಸಿಗಬೇಕು, ನೀವು ಒಂದು ಟ್ರೈ ಮಾಡಿ ಇದನ್ನ ಬ್ಯಾಕ್ ಟೆಸ್ಟ್ ಮಾಡ್ಬೇಕಂತ ಉದ್ದೇಶದಿಂದ ನಾನು ನಿಮ್ಗೆ ಹೇಳ್ತಿದ್ದೀನಿ. ಈ ಪ್ರಕಾರ ನೀವು ಈ ರೂಲ್ಸ್ ನ ಫಾಲೋ ಮಾಡಿ ನೀವು ಮಾಡಿದ್ರೆ ನಿಮಗೆ ರಿಸಲ್ಟ್ ಬ್ಯಾಕ್ ಟೆಸ್ಟ್ ಅಲ್ಲಿ ಈ ತರ ರಿಸಲ್ಟ್ ಬರ್ತಿದೆ. ಒಳ್ಳೆ ರಿಸಲ್ಟ್, ತುಂಬಾ ಒಳ್ಳೆ ರಿಸಲ್ಟ್. ಹೌಎವರ್ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಏನಂದ್ರೆ ಈ ನಂಬರ್ ಅಲ್ಲ, 461% ಇಂಪಾರ್ಟೆಂಟ್ ನಂಬರ್ ಅಲ್ಲ. ಇಂಪಾರ್ಟೆಂಟ್ ನಂಬರ್ ಬಂದ್ಬಿಟ್ಟು ನಂಬರ್ ಆಫ್ ಟ್ರೇಡ್ಸ್. ಏನಾಗ್ತಿದೆ ನೋಡಿ, ಪೂರ್ತಿ ತಿಂಗಳಲ್ಲಿ ನಿಮಗೆ 30 ಇಂದ 32 ಟ್ರೇಡ್ಸ್, ಅದಕ್ಕಿಂತ ಜಾಸ್ತಿ ಟ್ರೇಡ್ ಸಿಗಲ್ಲ. ಸೆಪ್ಟೆಂಬರ್ ಮಂತ್ ಅಲ್ಲೂ ನಾವು ಬ್ಯಾಕ್ ಟೆಸ್ಟ್ ಮಾಡಿದ್ದು, ಅದರಲ್ಲೂ ನಿಮಗೆ 30 ಇಂದ 32 ಟ್ರೇಡ್ ಗಿಂತ ಜಾಸ್ತಿ ಸಿಗಲ್ಲ. ಅಂದ್ರೆ ನೀವು ಓವರ್ ಟ್ರೇಡಿಂಗ್ ಮಾಡ್ತಾನೆ ಇಲ್ಲ, ಯಾವಾಗ್ಲೂ ನೀವು ಓವರ್ ಟ್ರೇಡ್ ಮಾಡಲ್ಲ, ಮಿನಿಮಮ್ ಟ್ರೇಡ್ ಮಾಡಿ. ಅಂದ್ರೆ ಮಿನಿಮಮ್ ಟ್ರೇಡ್ಸ್ ಅಲ್ಲಿ ಟ್ರೇಡ್ ಮಾಡ್ಕೊಂಡು ನಿಮ್ಗೆ ಇದರಲ್ಲಿ 50% ಇಲ್ಲ 30% ರಿಸಲ್ಟ್ ಸಿಕ್ಕಿದ್ರು ಅದು ತುಂಬಾ ಒಳ್ಳೆ ರಿಸಲ್ಟ್ ಅಲ್ವಾ? ಯೋಚನೆ ಮಾಡಿ, ಒಂದು ತಿಂಗಳಿಗೆ ನಿಮ್ಗೆ ಇದು ಸಿಕ್ತಿರೋ ರಿಸಲ್ಟ್ ಅನ್ನ ನೀವು ಇದನ್ನ 1 ವರ್ಷ ಇಲ್ಲ 2 ವರ್ಷ ಇದೇ ತರ ಕಂಟಿನ್ಯೂ ಮಾಡಿದ್ರೆ ಯೋಚನೆ ಮಾಡಿ ನಿಮ್ ಕ್ಯಾಪಿಟಲ್ ಯಾವ ತರ ಚೇಂಜ್ ಆಗುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಲ್ವಾ? ಒಂದ್ ತಿಂಗಳದಲ್ಲ, ನಾವು ಕನ್ಸಿಸ್ಟೆಂಟ್ಲಿ ಇದನ್ನ ಯಾವ ತರ ಅಪ್ಲೈ ಮಾಡ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಅಗೇನ್ ಇದು P&L ಅಂತಾನು ನಾನು ಹೇಳ್ತಿಲ್ಲ, ಇದು ಬರೀ ಬ್ಯಾಕ್ ಟೆಸ್ಟ್ ರಿಸಲ್ಟ್ಸ್. ಕೇರ್ಫುಲ್ ಆಗಿ ನೀವು ಇದನ್ನ ನೋಡ್ಕೊಳ್ಳಿ. ನೀವು ಇದನ್ನ ಬ್ಯಾಕ್ ಟೆಸ್ಟ್ ಮಾಡಬೇಕು, ನೀವು ಓನ್ ಆಗಿ ಚೆಕ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಾವು ಇದನ್ನ ಬ್ಯಾಕ್ ಟೆಸ್ಟ್ ಮಾಡಿದೀವಿ. ಈ ಡೇಟಾ ನಿಮ್ಮ ಹತ್ರ ಇದೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ. ನೀವು ಪ್ರತಿಯೊಂದು ಟ್ರೇಡ್ ಅನ್ನ ನೀವು ಮ್ಯಾನ್ಯುವಲಿ ವೆರಿಫೈ ಮಾಡಿ. ಫಾರ್ ಎಕ್ಸಾಂಪಲ್ 1 ಅಕ್ಟೋಬರ್ ಚೆಕ್ ಮಾಡೋಣ. ಎಂಟ್ರಿ ಬಂದ್ಬಿಟ್ಟು 935 ಅಂಡ್ ಎಕ್ಸಿಟ್ ಬಂದು 951 ಇದೆ. 935 951 ಅಲ್ವಾ? ಸೊ 935 ಗೆ ಎಲ್ಲಿದೆ ನಾವು? ಇಲ್ಲಿದೆ. ಸೊ ಏನ್ ಮಾಡ್ತಿದೀವಿ ನಾವು?
ವಾಲ್ಯೂಮ್ ಇದು ಬ್ರೇಕ್ ಆಯ್ತು ಓಪನಿಂಗ್ ರೇಂಜ್, ಇಲ್ಲಿ ಮಾರ್ಕರ್ ಇದ್ದಿದ್ದಿಲ್ಲ, ಇಲ್ಲಿ ಮಾರ್ಕರ್ ಬಂತು. ಸೆಕೆಂಡ್ ಕ್ಯಾಂಡಲ್ ಅಲ್ಲಿ 935 ಗೆ ನಾವು ಎಂಟ್ರಿ ತಗೊಂಡಿದ್ವಿ. ಫೇರ್ ಅಲ್ವಾ? ನೀವು ಅದೇ ತರ ಫಾಲೋ ಮಾಡಬಹುದು. ಇಂಪಾರ್ಟೆಂಟ್ ಏನಂದ್ರೆ ಪಿಂಕ್ ಮಾರ್ಕರ್ಸ್ ಇದ್ದಿದ್ದಿಲ್ಲ, ಅದು ಇನ್ನೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಸಿಗುತ್ತೆ. ಅದಕ್ಕೆ 935 ಗೆ ನಾವು ಎಂಟ್ರಿ ತಗೊಂಡಿದ್ವಿ. ನಾವು ನಿಮ್ಮನ್ನ ಇಲ್ಲೇ ಎಕ್ಸಿಟ್ ಮಾಡಬಹುದು ಅಂತಾನು ಹೇಳ್ಬಹುದು, ಬಟ್ ರಿಯಾಲಿಟಿ ಏನಂದ್ರೆ ಅಲ್ಲಿ ಎಕ್ಸಿಟ್ ಮಾಡಕ್ಕೆ ನಮ್ಗೇನು ಚಾನ್ಸ್ ಇಲ್ಲ, ಆಪ್ಷನ್ ಇಲ್ಲ. ಬ್ಲೂ ಮಾರ್ಕರ್ಸ್ ಕಂಟಿನ್ಯೂ ಆಗ್ತಿದೆ, ಏನಕ್ಕೆ ಅಲ್ಲಿ ನಾವು ಎಕ್ಸಿಟ್ ಮಾಡ್ತೀವಿ? ಇಲ್ಲಿ ಮಾರ್ಕರ್ ಮಿಸ್ ಆಗಿದೆ ಅಂತ ಬಿಟ್ಟು ಪಿಂಕ್ ಮಾರ್ಕರ್ ಅಂತೂ ಬಂದಿಲ್ವಲ್ಲ, ಸೊ ಅಲ್ಲಿ ನಾವು ಎಕ್ಸಿಟ್ ಮಾಡಲ್ಲ. ನಾವು ಎಕ್ಸಿಟ್ ಎಲ್ಲಿದೆ 951 ಗೆ. ಎರಡು ದೊಡ್ಡ ರೆಡ್ ಕ್ಯಾಂಡಲ್ ಬಂದ ಮೇಲೆ ನಂದು ಟ್ರೈಲಿಂಗ್ ಸ್ಟಾಪ್ ಲಾಸ್ ಅಲ್ಲಿ ಸಾಕಿದೆ ಎಕ್ಸಿಟ್ ಅಂತ ತಿಳ್ಕೊಂಡು ಎಕ್ಸಿಟ್ ಮಾಡಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಎಕ್ಸಿಟ್ ತಗೊಂಡಿದ್ವಿ. ಸೊ ಆದಷ್ಟು ನಾವು ಫೇರ್ ಅಲ್ಲಿ ಅಂದ್ರೆ ಒಂದು ಒಳ್ಳೆ ರೀಸನಿಂಗ್ ಇಂದ ನಾವು ಎಕ್ಸಿಟ್ ಮಾಡಿದ್ರೆ ಯಾವ ತರ ಇರುತ್ತೆ ಅಂತ ತಿಳ್ಕೊಂಡೆ ನಾವು ಎಂಟ್ರೀಸ್ ಅಂಡ್ ಎಕ್ಸಿಟ್ಸ್ ಕೊಟ್ಟಿದೀವಿ. ನೀವು ವೆರಿಫೈ ಮಾಡಿ. ಇದರಲ್ಲಿ ಈ ಡೇಟಾದಲ್ಲಿ ಕೆಲವೊಂದು ಮಿಸ್ಟೇಕ್ಸ್ ಏನಾದ್ರೂ ಇದ್ರೂ ನಮಗೆ ಹೇಳಿ. ಡಿಸ್ಕಾರ್ಡ್ ಚಾನಲ್ ಇದೆ, ವೆಬ್ಸೈಟ್ ಅಲ್ಲಿ ನಿಮಗೆ ಲಿಂಕ್ ಅಲ್ಲಿ ಡಿಸ್ಕಾರ್ಡ್ ಸಿಗುತ್ತೆ. ಅಲ್ಲಿ ಬೇಕಾದ್ರೆ ನೀವು ಕ್ವೆಶ್ಚನ್ಸ್ ಕೇಳಬಹುದು. ಏನಾದ್ರೂ ತಪ್ಪಿದ್ರೆ ಅದನ್ನ ನಾವು ಕರೆಕ್ಟ್ ಮಾಡೋಕ್ಕೂ ನಾವು ರೆಡಿ ಆಗಿರ್ತೀವಿ. ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡಬಹುದು ಅದರಲ್ಲಿ ಡಿಸ್ಕಾರ್ಡ್ ಅಲ್ಲಿ. ಸೊ ಈ ಸ್ಟ್ರಾಟಜಿನ ನೀವು ಒಂದ್ಸತಿ ವೆರಿಫೈ ಮಾಡ್ತೀರಾ ಅಂತ. ಯಾಕಂತಂದ್ರೆ ಯೋಚನೆ ಮಾಡಿ, ಆದಷ್ಟು ಕಮ್ಮಿ ಟ್ರೇಡ್ ಅಲ್ಲಿ ನಿಮಗೆ ಒಂದು ಒಳ್ಳೆ ಸ್ಟ್ರಾಟಜಿ, ಪ್ರಾಫಿಟಬಲ್ ಟ್ರೇಡ್ ಜಾಸ್ತಿ ಇದೆ. ಅಂಡ್ ಪ್ರತಿಯೊಂದು ಆನ್ ಅನ್ ಆವರೇಜ್ ಪ್ರಾಫಿಟಬಲ್ ಟ್ರೇಡ್ ಅಲ್ಲಿ ರಿಟರ್ನ್ 1:1.5, 1:2, 1:3 ತರ ರಿಟರ್ನ್ ಇದ್ರೆ ಅದಕ್ಕಿಂತ ಒಳ್ಳೆ ಸ್ಟ್ರಾಟಜಿ ಇಲ್ಲ. ಅದೇ ನಮ್ಗೆ ಬೇಕಾಗಿದ್ದು ಪ್ರತಿಯೊಂದು ಆಪ್ಷನ್ ಟ್ರೇಡರ್ಸ್ಗೆ. ಸೊ ನೀವು ಇದನ್ನ ಬ್ಯಾಕ್ ಟೆಸ್ಟ್ ಮಾಡ್ತೀರಾ, ನೀವು ಇದನ್ನು ಚೆಕ್ ಮಾಡ್ತೀರಾ ಅಂತ ನಾನು ನಂಬ್ತೀನಿ. ಅಂಡ್ ಏನೇ ಕ್ವೆಶ್ಚನ್ಸ್ ಇದ್ರೂ ನೀವು ಡಿಸ್ಕಾರ್ಡ್ ಅಲ್ಲಿ ನಮಗೆ ಕೇಳಬಹುದು. ಡಿಸ್ಕಾರ್ಡ್ ಅಲ್ಲಿ ಕ್ವೆಶ್ಚನ್ಸ್ ಕೇಳ್ಬಿಟ್ಟು ನಾವು ಅದನ್ನ ನಿಮಗೆ ಕ್ಲಾರಿಫೈ ಮಾಡಕ್ಕೆ ನಾವು ಡೆಫಿನೆಟ್ಲಿ ಆನ್ಸರ್ ಮಾಡ್ತೀವಿ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ನಂಬ್ತೀನಿ. ನೀವು ಟೆಸ್ಟ್ ಮಾಡ್ತೀರಾ ಅಂತ ನಂಬ್ತೀನಿ. ಒಂದ್ ವೇಳೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ನೀವು ಒಂದ್ಸತಿ ನಾವು ಪ್ಲಾಟ್ಫಾರ್ಮ್ ಅಲ್ಲೂ ಸಬ್ಸ್ಕ್ರೈಬ್ ಮಾಡಬಹುದು 915trade.com ಅಲ್ಲಿ. ತುಂಬಾ ಥ್ಯಾಂಕ್ ಯು. ಇನ್ನೊಂದು ಒಳ್ಳೆ ವಿಡಿಯೋ ಇಂದ ನಾವು ಪುನಃ ಭೇಟಿ ಆಗೋಣ. ಥ್ಯಾಂಕ್ ಯು ಸೋ ಮಚ್.